ಅವ್ರಿಗೂ ಕೂಡ ಒಂದು ಇದು ಮಾಡಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ. ನೋಡ್ರಿ, ಯಾರು ನೇರವಾದಿ ನಿಷ್ಠುರವಾಗಿ ಮಾತಾಡ್ತಾರೆ ಅವ್ರು ಯಾರು ಕೂಡ ಯಾವುದೇ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪಾಪ ಯತ್ನಾಳವ್ರಿಗೂ ಕೂಡ ಆಗಿದೆ. ಅವರೇನು ಉಚ್ಚಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ, ಎರಡನೇ ಬಾರಿ ಉಚ್ಚಾಟನೆ ಆಗ್ತಾ ಇದ್ದಾರೆ. BJPನಲ್ಲಿ ಸುಮ್ಮನೆ ಒಂದು ಎಚ್ಚರಿಕೆ ಕೊಟ್ಟವ್ರೆ, ಯತ್ನಾಳ್ ಇಲ್ಲದೆ ಇದ್ದರೆ ಯತ್ನಾಳ್ನ ಪರ್ಮನೆಂಟಾಗಿ ಪಾರ್ಟಿಯಿಂದ ವಜಾ ಮಾಡಲಿ ನೋಡೋಣ. ಮಾಡೋಕ್ಕಾಯ್ತದ? BJPಗೆ ಆ ಶಕ್ತಿ ಐತಾ? ಯತ್ನಾಳ್ ಅವ್ರನ್ನ ಬಿಟ್ಟರೆ ಬಹುಶಃ BJP ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಮುಂದೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ BJP. ಯತ್ನಾಳ್ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಕ್ಕೆ ಆಚೆ ಆಗ್ತೀನಿ ಅಂತ. ನೀವು BJPಲಿ ಇದ್ರಿ, ಆಗಂತ ಪರಿಸ್ಥಿತಿ ಇತ್ತ ಅಲ್ಲಿ? ನಾವು ಭಾಳ ಬೇಗ ಬಿಟ್ಬಿಟ್ಟು ಈ ರಾಜಕಾರಣ, ಕುಟುಂಬ ರಾಜಕಾರಣ ಬರೋಕ್ಕಿಂತ ಮುಂಚೆನೇ ಬಿಟ್ಬಿಟ್ಟು ನಾವು ಪಾರ್ಟಿನ ಇನ್ನೊಂದು ಕುಟುಂಬ ರಾಜಕಾರಣಕ್ಕೆ ಬಂದು ಅದು ಬಿಟ್ಬಿಟ್ಟು ಇವಾಗ ಅಲ್ಲ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರೋದಾದ್ರೆ ಯಾರು ಬೇಕಾದರೂ ಬರ್ಬೋದು. ಅದಕ್ಕೆ ನಾವು ಆಹ್ವಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಸೂಕ್ತ ತೀರ್ಮಾನ ವೈಯಕ್ತಿಕವಾಗಿ ಅಲ್ಲ, ವೈಯಕ್ತಿಕವಾಗಿ ನಾನು ಹೆಂಗೆ ಹೇಳೋಕ್ಕಾಯ್ತದೆ? ನಾನೇನು ರಾಜ್ಯದ ಅಧ್ಯಕ್ಷನ ಅಥವಾ ಏನು ಕಾರ್ಯದರ್ಶಿನ? ಏನು ನಾನು ಒಬ್ಬ ಶಾಸಕ. ಯತ್ನಾಳ್ ಅವ್ರಿಗೆ ನಾನು ಒಬ್ಬ ಶಾಸಕ. ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು, ನನ್ನ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ಲ ಅದು.